ರಾಜ್ಯದ ಒಬ್ಬ ಮೇರು ವ್ಯಕ್ತಿಯ ಸಾಧನೆಯ ಕಥೆ, ನಾಡ ಜನರ ಬಾಳಲ್ಲಿ ಹೊಸ ಬೆಳಕನ್ನು ತಂದ ವ್ಯಕ್ತಿಯ ಕಥೆ, ಹೇಳುತ್ತಾ ಹೇಳುತ್ತಾ ಹೇಳದೆ ಉಳಿದು ಹೋದ ವ್ಯಕ್ತಿಯ ಕಥೆ, ನಾಡು ನುಡಿಗೆ ಕರ್ನಾಟಕ ಎಂದು ಹೊಸ ಭಾಷೆ ಬರೆದ ವ್ಯಕ್ತಿಯ ಕಥೆ, ಕನ್ನಡ ನಾಡು ಕಂಡ ಧೀಮಂತ ನಾಯಕ, ಸಾಮಾಜಿಕ ನ್ಯಾಯದ ಪ್ರವರ್ತಕ, ಅಕ್ಷರದ ಹಸು ನೀಗಿಸಿದ ಸರದಾರ, ಹಿಂದುಳಿದ ವರ್ಗಗಳ ಹರಿಕಾರ, ಅರಸನಾಗಿ ಹುಟ್ಟಿ ಉಳುವವರನ್ನು ದೊಡೆಯನ್ನಾಗಿ ಮಾಡಿದ ಅರಸ, ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡಿ ದೇವರಾಜ ಅರಸರು ಸಾಧಿಸಿದ ಕಥೆ. ಆತ್ಮೀಯರೇ, 1915 ಆಗಸ್ಟ್ 20ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲಹಳ್ಳಿಯಲ್ಲಿ ಜನಿಸಿದ ಇವರು PSC ಪದವೀಧರರಾದರೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ ರೈತ ಮಗ. 1952ರಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಇವರು ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದರು. ರಾಜಕೀಯದ ಹಲವು ಮಜಲುಗಳನ್ನು ಏರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನರ ಬಾಳಲ್ಲಿ ಹೊಸ ಬೆಳಕನ್ನು ಚೆಲ್ಲಿದ ಅಹಿಂದ ವರ್ಗದ ಧೀಮಂತ ನಾಯಕ. ಆ ಕಾಲಘಟ್ಟದ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಎದುರಿಸಿ ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಅವರು ಕಾಲಘಟ್ಟದ ಹಲವಾರು ಯೋಜನೆಗಳು ಜಾರಿಗೆ ಬಂದವು. ಯಾವ ರೀತಿ ಜನರ ಬಾಳಲ್ಲಿ ಹೊಸ ಭರವಸೆಗಳು ತಂದವು ಎಂಬುದನ್ನು ಈ ನಾಟಕದ ಮೂಲಕ ನಾವೆಲ್ಲರೂ ಇಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸನ್ನಿವೇಶ 1. ಮಹಾ ಅಹಂಕಾರಿ, ತನ್ನೆದುರು ಬಂದವರನ್ನು ಹೊಸಕಿ ಹಾಕುವ ದುಷ್ಟ ಜಮೀನ್ದಾರ ಬಸಲಿಂಗಪ್ಪ ಸುತ್ತ ಹಳ್ಳಿಗಳನ್ನು ತನ್ನ ಅಂಕುಶದಲ್ಲಿಟ್ಟುಕೊಂಡು ಜನರನ್ನು ಹಿಂಸಿಸುತ್ತಾ ಶೋಷಿಸುತ್ತಾ ಜಮೀನ್ದಾರ್ ಬಸಲಿಂಗಪ್ಪನ ಆಗಮನ. ನಾವು ಜಮೀನ್ದಾರ ವಂಶಸ್ಥರು. ಇಲ್ಲಿ ನಾವು ಮಾಡುವ ಆಜ್ಞೆಯಂತೆ ಎಲ್ಲರೂ ನಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಗೊತ್ತಲ್ಲ, ಚರ್ಮ ಸುಳಿದು ಅಗಸಿ ಬಾಗಿಲಿಗೆ ಹಾಕ್ತೀವಿ. ಬಡವಣ್ಣನ ಮಕ್ಕಳ ಏ ಕಲ್ಯ ಏನ್ ಮಾಡಕ್ಕಿಲ್ಲ ಆ ಮ್ಯಾಲಿನ ಹೊಲದಾಗ ಎಡಿ ಹೊಡೆಯಕ್ಕೆ ಹೇಳಿಲ್ಲ ಮಗನ. ಏನ್ ಮಾಡಿದ್ರಿ? ಅದ್ರ ಮನೆ ಎಡಿ ಹೊಡೆದ್ರಿ ಸಾವುಕಾರ. ಇನ್ನೇನ್ ಮಳೆ ಆತಂದ್ರ ಅದನ್ನ ಬಿತ್ತಬೇಕ್ರಿ ಅಟ್ಟಾರಿ. ಅದ್ರ ಎಲ್ಲ ಮಾಡಿದ್ರಿ ನೀವು ಹೇಳಿದ್ದ. ಈ ಊರಲ್ಲಿ ಎಲ್ಲಾ ಸೋಮೇರಿಗಳಾಗಿಟ್ಟಾರ್ರಿ. ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಏನ್ ಮಗ, ಮಣಿ ಎಲ್ಲ ಎಷ್ಟು ಹೊಲಸು ಮಾಡಿಬಿಟ್ಟಿ. ಮುಂಜಾನೆ ಹಣಕಾಸು ಮಾಡಿಲ್ಲ, ನೀನು ಜೀತ ಇಟ್ಕೊಳಕ್ ಗೊತ್ತಾಗಂಗಿಲ್ಲ. ಹೊತ್ಕೊಂಡದ ಹಣಕಾಸು ಮಾಡಿ ಮುಗಿಸ್ಬೇಕು. ಬಡವಣ್ಣನ ಮಗನೇ, ಆ ತಿಪ್ಪಂತಾರೆ ಇಲ್ಲಿ ಮರ ಹೊರಗೈತಿ. ಅವ್ರ ಅಪ್ಪ ಬರ್ತಾರೆ ಮಗ. ಕರ್ಕೊಂಡ್ ಬರ್ತೇನ್ರಿ. ಇಲ್ಲಿ ಭೂಮಿ ಉಳುವವನು ಉಳ್ತಾ ಇರಬೇಕು, ಜೀತ ಮಾಡ್ತಾ ಇರಬೇಕು, ಮಲ ಹೊರವನು ಮಲ ಹೊರತಾ ಇರಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಸಾವುಕಾರ, ಒಂದ್ ಸ್ವಲ್ಪ ನಿಮ್ ಕಡೆ ಕೆಲಸ ಇತ್ರಿ. ಮತ್ತೇನ್ ತೆಗ್ದಿಪ್ಪ ರಾಗ? ಏನಿಲ್ರಿ, ಮೊನ್ನೆ ಸಾಲ ಮಾಡಿ ಶೆಟ್ರಲ್ಲಿ ಮನಿಗೆ ದಿನಸಿ ಸಾಮಾನು ತಂದೀನಿ. ಇನ್ನೊಂದ್ ಸ್ವಲ್ಪ ನೀವು ರೊಕ್ಕ ಕೊಟ್ರಿ ಅಂದ್ರ ಇನ್ನೊಂದ್ ಸ್ವಲ್ಪ ಅವ್ರದ್ದು ದೇನೆ ಕೊಟ್ಟ ಮನಿಗೆ ದಿನಸಿ ಹೋಗ್ಬೇಕಾಗೈತ್ರಿ. ಅದಕ್ಕೆ ಒಂದ್ ಸ್ವಲ್ಪ ನೀವು ರೊಕ್ಕ ಕೊಟ್ರೆ ಚಲೋ ಆಕತ್ರಿ ಸಾವುಕಾರ. ನೀರು ಎಲ್ಲ ಬರಬರಿ ಐತಿಪ್ಪ. ಪಾದ ವರ್ಷದ ಸಾಲ ತೀರಿಸಿದ್ದೇನೆ. ಮೊದಲ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲಿಂದ ಕೊಡ್ಬೇಕ್ರಿ ಸಾಲ ನಿಮಗೆ? ಹಂಗೆ ಬಡವಣ್ಣನ ಮಕ್ಕಳ್ರಿ. ಹಂಗ ಅನ್ಬೇಡ್ರಿ ಸಾವುಕಾರ. ನೀವು ಸಾಲ ಕೊಟ್ರಿ ಅಂದ್ರ ನಮ್ ಮುಂದಿನ ಗತಿರಿ ಅಪ್ಪ. ಹಂಗ ಜೀವನ ನಡೆಸೋರ್ ಮೇಲೆ ನೀವು ದಬ್ಬಾಳಿಕೆ ಮಾಡ್ಬೇಡ್ರಿ. ಒಂದ್ ಸ್ವಲ್ಪ ಹಣ ಸಹಾಯ ಮಾಡ್ರಿ ಸಾವುಕಾರ. ಹೋಗ್ರಿ ಏನೇ ಇವೆಲ್ಲ ನಮಗ್
ತಲೆ ತಾಪಾಗ್ಬಿಡುತ್ತೆ ನೋಡ್ರಿ. ಎಲ್ಲರಿಗೆ ಸಾಲ ಕೊಟ್ಟು ನಡಲೇ ನಡೆ. ಸ್ನೇಹಿತರೆ, ಇದು ಅಂದಿನ ನಮ್ಮ ರಾಜ್ಯದ ರೈತರು, ಕೂಲಿಕಾರರು, ಶ್ರಮಿಕ ವರ್ಗದವರು ಜಮೀನ್ದಾರರಿಂದ ಅನುಭವಿಸುತ್ತಿರುವ ಶತಮಾನಗಳ ಜ್ವಲಂತ ಸಮಸ್ಯೆಗಳು. ಇದು ಆ ಕಾಲಘಟ್ಟದ ಕೆಲ ವರ್ಗದ ಜನರಿಗೆ ಸಾಮಾನ್ಯವಾಗಿ ಹೋಗಿತ್ತು. ಮತ್ತೆ ಹಾಗೂ ಹೀಗೂ ಜೀವನದ ದೋಣಿ ಸಾಗಿಸಬೇಕಾಗಿತ್ತು. ಅಂತೆ ಸೊಪ್ಪು ಮೂರಿ ಹಾಕಿ ರೈತ ಕಲ್ಲಪ್ಪ ಮನೆಯತ್ತ ನಡೆದ. ಹೆಂಡತಿ ಚೆನ್ನವ್ವ ತೂತಿನ ಬಟ್ಟೆ ತುಂಬಿಸುವ ಪರದಾಟದಲ್ಲಿದ್ದಳು. ಮಗಳು ಭಾಗ್ಯ ಹೊಸ ಕನಸೊಂದು ಕಂಡಿದ್ದಳು. ಬನ್ನಿ ಏನಾಯಿತು ನೋಡೋಣ ಕಲ್ಲಪ್ಪನ ಸಂಸಾರದ ಕರುಣಾಜನಕ ಸ್ಥಿತಿ. ಬೆಂಕಿ ಹಾಕ್ಬೇಕಾದ್ರೆ ಯಾವಾಗ ಬರ್ತಿತ್ತು ಯಪ್ಪ ದೇವ್ರ, ಇಂತ ಬಟ್ಟ ತೊಳೆದ ನಮ್ಮನೆ ಯಾಕಂದ್ರೆ ಮುಗಿಸಿ ಯಪ್ಪ ದೇವ್ರ. ಈ ಜಮೀನುದಾರ ಕೈಯಾಗ ಸಿಕ್ಕ ನಮ್ಮ ಬಾಳೆನ ಸಾಕಾಗಿ ಹೋಗಿತ್ತು. ಏನ್ ಮಾಡೋದು, ಏನು ಕೇಳೋನು, ಅವ್ರ ದುಡ್ಡು ಇಲ್ಲ ತಾನು, ಮನ್ಯಾಗರ ಈಕೆರ ಕಾಡಿ ಇಡ್ತಾಳು, ಶಿವನ ಹೆಂಗ ಮಾಡೋದು ತಿಳಿವಾಗ್ತಾಗೈತಿ. ಬರ್ರಿ ಈಗ ಬಂದ್ರೇನ ಶರ್ಟ್ ಅಂಗಡಿಯಿಂದ ಏನಾರ ಮನ್ಯಾಗ ಏನು ಹಿಟ್ಟಿಲ್ಲ, ಗಂಜಿಲ್ಲ, ಹುಡುಗಿ ಉಪವಾಸ ಬಿದ್ದೈತಿ, ಶರ್ಟ್ ಅಂಗಡಿಯಾಗ ಏನಾರ ಕಾಳ ಕಡೆ ತಂದಿಯೋ ಮತ್ತೆ ಹಂಗ ಬಂದಿಯೋ. ಏನ್ ತರ್ತಿ, ಅವ್ರು ಏನ್ ತರೋದು, ಅವ್ರಿಗೆ ಕರುಣೆ ಅನ್ನೋದು ಇಲ್ಲ. ಜಮೀನುದಾರರು ಅವರು ನಮ್ಮನ್ನ ಹಿಂಸೆ ಮಾಡಾಕ, ನಮ್ಮನ್ನ ಮ್ಯಾಲ ದಬ್ಬಾಳಿಕೆ ಮಾಡಾಕ ಹುಟ್ಟ್ಯಾರು. ಅವ್ರು ಏನು ಕೊಡ್ತಾರೋ ರಗಡ ನಾನು ಅವ್ರಿಗೆ ಬೇಡ್ಕೊಂಡು ಏನು ಕೊಡ್ಲಿಲ್ಲ. ಇನ್ನೇನಾರ ನಾವು ತರಬೇಕಾಗಿತ್ತಂದ್ರ ನಮ್ಮ ರಕ್ತ ಬಸದ ಅದನ್ನ ಎಲ್ಲಾರ ಮಾರೇ ತರಬೇಕು ನಾವು ಮನೆಗೆ ಏನಾರ ತಿನ್ಸಿ. ಅಂತ ಪರಿಸ್ಥಿತಿ ಐತಿ ನಮ್ದು. ಯಾಕೆ ಜಮೀನ್ದಾರ ಏನ್ ರೊಕ್ಕ ಕೊಡ್ಲಿಲ್ಲ ಏನ? ಎಲ್ಲಿ ಕೊಡ್ತಾರೋ ಸುಳ್ಳ ಪಟ್ಟ ಒಂದು ಹೇಳಿ ಹಂಗ ನಮ್ಮನ್ನ ದಬಾಣಿಕೆ ಮಾಡಿ ಕಳಿಸ್ಬಿಟ್ರು. ಇನ್ನು ನಮ್ಮ ಜೀವನ ಹೆಂಗ ಏನೋ ತಿಳಿವಾಗ್ತಾಗೈತಿ. ನನಗೂ ಈ ಜೀವನ ಸಾಕಾಗೈತು. ಅಯ್ಯೋ ದೇವ್ರ, ಇಂಥ ಬಡತನ ಪರಿಸ್ಥಿತಿ ಯಾಕರೆ ತಂದೆಪ್ಪ. ನಾವು ಸಾಯಿಗಳ್ದ ನಮ್ಮ ವಯಸ್ಸಿಗೆ ಬಂದ ಮಗಳನ್ನು ಸಹಿತ ಉಪವಾಸ ಕೊಲ್ಲಾಕತ್ತೀವಿ. ಇಂಥ ಬಡತನ ಪರಿಸ್ಥಿತಿ ಯಾರಿಗೂ ತರಬೇಡಪ್ಪ ದೇವ್ರೆ. ಈಗ ಏನ್ ಮಾಡುದು, ಇಷ್ಟೆಲ್ಲಾ ಮಾಡೋದಕ್ಕಿಂತ ನಮ್ಮ ಮಗಳಿಗೆ ಉಪವಾಸ ಆಯ್ತೋಕ್ಕಿಂತ ಒಂದ್ ಚಲೋ ಮಣಿತನ ನೋಡಿಕಿಸಿಂದ ಮದುವೆ ಮಾಡಿಕೊಟ್ರೆ ಏನಂತೀರಿ? ಅದು ವಿಚಾರ ಬೇಷನ್ ಐತೆ. ನಾನು ತಿಳಿಯಾಗೂ ಈ ವಿಚಾರ ಬಹಳ ದಿವಸ ಓಡಾಡಕತ್ತೈತಿ. ಹೆಂಗೂ ಈಗ SSLC ಆಗಿ ಮುಗಿಸ್ಯಾಳ. ಇನ್ನು ಆಕಿನ ಲಗ್ನ ಮಾಡಿ ಕೊಟ್ಬಿಟ್ಟಿವ್ ಅಂದ್ರ ನಂದು ನಿಂದು ಮನಸ್ಸು ಶಾಂತ ಆಕೈತಿ ನೋಡು. ಅಪ್ಪ ಬಂದ ಕೇಳಿಲ್ಲ, ನಾ ಊರಿಗೆ ಫಸ್ಟ್ ಬಂದಿನಿ, SSLC ಒಳಗ ರ್ಯಾಂಕ್. ಇನ್ನ ನನ್ನ ಕಾಲೇಜ್ ಹಚ್ಚುವ ನಾ ಸಾಲಿ ಕಲಿತು ದೊಡ್ಡ ಸಾಕ್ತೈತಿನವ. ಸಾಲಿ ಕಲಿತ ಸಾಲಿ ನಮಗ್ ತಿನ್ನಾಕ ಹಿಟ್ಟಿಲ್ಲ, ರೊಟ್ಟಿಲ್ಲ, ಈಗ ಸಾಲಿ ಕಲಿತ ನಡಿ ಚಲೋ ಒಂದ್ ಗಂಡನ ಮನಿ ನೋಡಿ ಮಾಡ್ಕೊಡ್ತೀವಿ, ಸೋಮು ಹೋಗ್. ಬಾ ಮಗಳ ಭಾಗ್ಯ, ಯಾಕಳಾತದಿ ಬಾಯ್. ಅಪ್ಪ ನನಗ ಕಾಲೇಜ್ ಕಲಿಸ್ಬೇಕ್ರಿ. ನಾ ಕಾಲೇಜ್ ಕಲಿತು ಚೆನ್ನಾಗಿ ಅಭ್ಯಾಸ ಮಾಡಿ ಸಾಕಾಗ್ತೀನಪ್ಪ. ಏನ್ ಕಲ್ಸೋದವ ನಿನ್ನ? ಹೆಂಗ ಕಲ್ಸೋದು? ರಾತ್ರಿ ಹಗಲಿ ದುಡಿದ್ರ ನಮ್ ಹೊಟ್ಟೆ ತುಂಬುವಂತ. ಮತ್ತ ನಮ್ದು ಊರ ಇಲ್ಲಿಂದ ಜಮಖಂಡಿಗೆ ಹೋಗ್ಬೇಕಾದ್ರ 50ರಿಂದ 60 ಕಿಲೋಮೀಟರ್ ದೂರ ಐತಿ. ನಮಗ್ ಪರಿಚಯಸ್ಥರು ಆ ಊರಾಗ ಯಾರೂ ಇಲ್ಲ. ಹೋಗಾಕ ಬಸ್ಸಿನ ಸೌಕರ್ಯ ಇಲ್ಲ. ಹೆಂಗ ನಿನ್ನ ಸಾಲಿ ಕಲ್ಸೋದ್ವ? ಅದಕ್ಕ ನಾವೊಂದು ಉಪವಾಸ ಹೊಟ್ಟೆಲಿ ನಾವು ಸಾಯಕತ್ತಿದೀವಿ. ನೀರ ಹೋಗಿ ಗಂಡನ ಮನ್ಯಾಗ ಒಂದ ಶಾಂತ ರೀತಿಯಿಂದ ಉಂಡು ತಿಂದು ಇರ್ತಿ ಅಂತ ಹೇಳಿ ನಿನ್ನ ಲಗ್ನ ಮಾಡಿ ಕೊಡ್ಬೇಕತ್ತೀವ. ನಾಳೆ ಪವನ್ಯಾರ ಬರತ್ತಾರೋ ಭಾಗ್ಯ, ಹಂಗ ಮಾಡ್ಬೇಡ, ಸುಮ್ ಲಗ್ನ ಆಗುವ. ನಮ್ಮ ಜೋಡಿ ಕೂಡಿಸಿ ನೀನು ನೀರು ಕುಡಿದು ಮನ್ಕೊಳ್ಳೋದು ಆಗಬಾರ್ದುವ ನಿನ್ನ ಪರಿಸ್ಥಿತಿ. ಅರಳಬೇಕಾದ ಹೂ ಒಂದು ಅರಳುವ ಮೊದಲೇ ಬಾಡುವ ಸ್ಥಿತಿಗೆ ಬಂದಿದೆ. ಸುಂದರವಾದ ಜೀವನದ ಕನಸುಗಳನ್ನು ಕೊಂಡುಕೊಂಡ ಮಗು ಸ್ವಂತ ಪಾಲಕರಿಂದಲೇ ಅವಳ ಕನಸು ನುಚ್ಚು ನೂರಾಯಿತು. ಇನ್ನು ಅವಳ ಕನಸು ಕೈಗೂಡಬಹುದೇ? ಅವಳ ಕನಸನ್ನು ಕಟ್ಟಲು ಯಾವ ಪ್ರಯತ್ನವಾಗುತ್ತದೆ ನೋಡೋಣ ಮುಂದಿನ ಸನ್ನಿವೇಶದಲ್ಲಿ. ಹೆಡ್ ಮಾಸ್ಟರ್ ರಾಮಲಿಂಗಪ್ಪ ಹಾಗೂ ಶಿಕ್ಷಕರಾದ ಕಲ್ಮೇಶ್, ಅಶ್ವಿನಿ ಮತ್ತು ಅನಿತಾ ಮೇಡಮ್ ಅವರಿಂದ. ತಂಡದವರು ಗಮನಿಸಬೇಕು, ತಮಗೆ ನಿಗದಿಪಡಿಸಿದಂತ ಸಮಯ ಇನ್ನು 2 ನಿಮಿಷಗಳು ಮಾತ್ರ. 2 ನಿಮಿಷಕ್ಕೆ ತಮ್ಮ ಒಂದು ಕಿರು ನಾಟಕವನ್ನು ಮುಗಿಸ್ಬೇಕಂತ ವಿನಂತಿ. ಜಮಖಂಡಿ ತಂಡದವರು ಗಮನಿಸಬೇಕು, ತಮಗೆ ನಿಗದಿಪಡಿಸಿದಂತಹ ಸಮಯ ಇನ್ನು ಕೇವಲ 2 ನಿಮಿಷಗಳು ಮಾತ್ರ. ತಾವು 2 ನಿಮಿಷಕ್ಕೆ ತಮ್ಮ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇವತ್ತ ಭಾಳ ಖುಷಿ ಆಗೈತೆ ನೋಡ್ರಿ. ನಿಮ್ಮೆಲ್ಲರ ಪ್ರಯತ್ನದಿಂದ
ನಮ್ಮ ಶಾಲಿ ಹುಡುಗರೆಲ್ಲ ಪಾಸ್ ಆಗಿ ನಮ್ಮ ಶಾಲಿ ಜಮಖಂಡಿ ತಾಲೂಕಿನಾಗ ಭಾಳ ಫೇಮಸ್ ಆಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಸರ್, ನಮ್ಮ ಸಾಲಿಗೆ ಫಸ್ಟ್ ಬಂದಾಳ ಭಾಗ್ಯ ನಮ್ಮ ಹಳ್ಳಿಗೆ ಅಷ್ಟೇ ಅಲ್ಲ ಸರ್, ಇಡೀ ಜಿಲ್ಲೆಗೆ ಸರ್ ಫಸ್ಟ್ ಬಂದಾಳ ಸರ್. ನಮಗೆ ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಸರ್ ಇದು. ಹೌದು ಹೌದು, ಭಾಗ್ಯ ನಮ್ಮ ಶಾಲೆಗೆ ಅಷ್ಟೇ ಅಲ್ಲೇ ಜಮಖಂಡಿ ತಾಲೂಕಿಗೆ ಫಸ್ಟ್ ಬಂದು ನಮ್ಮ ಶಾಲೆ ಹೆಸರನ್ನ ಕೀರ್ತಿದ. ಅದಕ್ಕೆ ಆಕೆಗೆ ಸನ್ಮಾನ ಮಾಡೋಣ, ನಡ್ರಿ ಹೋಗೋಣ. ಯಾವ ಸನ್ಮಾನ ಗಿನ್ಮಾನ ಬೇಡ್ರಿ ಸರ್, ನನ್ ಕನ್ಸು ನೂರಾಗೈತ್ರಿ. ನಮ್ಮಪ್ಪ ನನಗ ಮದ್ವಿ ಮಾಡಾಕತ್ತನ್ರಿ ಸರ್. ನಾಳೆ ಗಂಡನ ಮನೆ ನೋಡಕ್ ಬರಾಕತ್ತರಿ ಸರ್. ನಾವೆಲ್ಲ ಖುಷಿ ಪಡೋ ಒಂದ್ ಸಂದರ್ಭದೊಳಗ ಆಕಾಶನ ಕಳಚ್ಕೊಂಡ್ ಬಿಡೋಂಗ ಪರಿಸ್ಥಿತಿ ಬಂದೈತ್ರಿ ಸರ್. ಛೇ, ಎಂತ ಕೆಟ್ಟ ಬುದ್ಧಿ ಬಂದೈತಿ ನಿಮ್ಮ ಅಪ್ಪಗ. ಇಷ್ಟು ಶಾಣೆ ಹುಡುಗಿನ ಲಗ್ನ ಮಾಡ್ತಾನಂದ್ರೆ ಹೆಂಗ? ಹೌದೌದು ಸರ್. ಇದು ಕೇವಲ ಭಾಗ್ಯದ ಜೀವನದ ಕಥೆ ಅಷ್ಟೇ ಅಲ್ಲ ಸರ್. ಇನ್ನೂ ಅನೇಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸು ಇವಳ ಕನಸಿನ ತರಾನೇ ಬಾಡಿ ಹೋಗಿದೆ ಸರ್. ಅವಳು ಬೇರೆ ಕಡೆ ಹೋಗಿ ಶಿಕ್ಷಣ ಮುಂದುವರಿಸಬೇಕಾದ್ರೆ ವಸತಿ ನಿಲಯಗಳ ವ್ಯವಸ್ಥೆ ಇಲ್ಲ, ಹೋಗಿ ಬರು ಮಾಡ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇಲ್ರಿ, ಮನಿ ಒಳಗ್ ಬಡತನ, ಅದ್ರಾಗ ಈ ಜಮೀನ್ದಾರರ ದರ್ಪದೊಳಗೆ ಸಿಕ್ಕ ನಮ್ಮ ಗ್ರಾಮೀಣ ಜನತೆ ಜೀತ ಗೇಣಿ ಪದ್ಧತಿ ಒಳಗ ಸುಟ್ಟು ಹೋಗಾಕತ್ತಾರ ನೋಡಿ ಸರ್. ಹಿಂಗಾದ್ರೆ ಹೆಂಗ್ ಮಾಡಿದ್ರೆ ಈ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗತ್ತ. ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಬೇಕಲ್ಲ. ಇದಕ್ಕೆಲ್ಲ ಒಂದು ಉಪಾಯ ಮಾಡಲೇಬೇಕು ಸರ್. ಇದೀಗ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಗಿದೆ ಸರ್. ಏನಪ್ಪಾ ಅಂತಂದ್ರೆ ಹಿಂದುಳಿದ ವರ್ಗಗಳ ದೀನದಲಿತರ ಜನರ ಒಂದು ಕಾಳಜಿ ಮಾಡತಕ್ಕಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ಅವರೇ ಡಿ ದೇವರಾಜ ಅರಸರ್ ಅವರು. ಈಗ ನಮ್ಮ ಗ್ರಾಮದ ಸಮಸ್ಯೆ ಅಲ್ಲದೆ ಇಡೀ ಅವರಂತರ ನಾವು ಹೋಗಿ ಹೇಳಿದ್ರೆ ಇಡೀ ನಮ್ಮ ಹಳ್ಳಿಯ ಸಮಸ್ಯೆ ಬಗೆಹರಿಸೋದಲ್ಲದೆ ನಮ್ಮ ರಾಜ್ಯದ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತಾರೆ ಸರ್. ಅವರನ್ನು ನಾವು ಭೇಟಿ ಆಗುವುದು ಒಳ್ಳೆಯದು ಸರ್. ಹೌದು ಹೌದೌದು ಸರ್. ಈಗ ಮಲಬರು ಪದ್ಧತಿ, ಜೀತ ಪದ್ಧತಿ, ಗೇಣಿ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಬೇಕಾಗಿದೆ ಸರ್. ಅನೇಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸನ್ನ ನನಸು ಮಾಡಬೇಕಾದ್ರ ಅವರಿಗೆ ಹೊಸ ವಸತಿ ನಿಲಯಗಳನ್ನ ಮತ್ತು ಅವರ ಶಿಕ್ಷಣಕ್ಕೆ ಅನುಕೂಲವಾಗುವ ವಿದ್ಯಾರ್ಥಿ ವೇತನದ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಪ್ರಯತ್ನ ಮಾಡೋಣ ಸರ್. ಹೌದು, ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ. ಊರ ಜನರನ್ನು ಕರ್ಕೊಂಡು, ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳೋಣ, ನಡೀರಿ. ಆದರೆ ನೋಡಿ, ನಾವು ನಾಳೆ ದಿನ ಮುಖ್ಯಮಂತ್ರಿಗಳ ಭೇಟಿಯಾದ ವಿಷಯ ಜಮೀನ್ದಾರಿಗೆ ಗೊತ್ತಾದ್ರೆ ನಮಗೂ ಸಹ ಕೆಲಸ ಮಾಡಕ್ಕೆ ತೊಂದರೆ ಮಾಡ್ತಾರ, ನಮ್ಮ ಊರ ಜನರಿಗೂ ತೊಂದರೆ ಮಾಡ್ತಾರೆ. ಇದಕ್ಕೆ ಬೇರೆ ಉಪಾಯ ಮಾಡೋಣ. ಸರ್, ಹಾಗಾದ್ರೆ ರೀ ನಮ್ಮ ತರಗತಿಯಲ್ಲಿ ರಾಜು ಸರ್ ಒಂದು ಮೂಗರ್ಜಿ ಹಾಕೋದ್ರ ಬಗ್ಗೆ ಹೇಳ್ಕೊಟ್ಟಿದ್ರು ಸರ್. ಹಾಗಾದ್ರೆ ನಾವೆಲ್ಲರೂ ಸೇರಿ ಯಾಕೆ ಮುಖ್ಯಮಂತ್ರಿಗಳಿಗೆ ಒಂದು ಮೂಗರ್ಜಿಯನ್ನ ಹಾಕ್ಬಾರ್ದ್ರಿ? ಹೌದು, ಒಳ್ಳೆ ಉಪಾಯ. ಈಗಿಂದೀಗಲೇ ನಾವೆಲ್ಲರೂ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆಯೋಣ. ಊರಿನ ಎಲ್ಲ ಸಮಸ್ಯೆಗಳನ್ನ ಅದರಲ್ಲಿ ಬರೆದು ಸಹಿ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ, ನಡಿ. ಸ್ನೇಹಿತರೆ, ಹೊಸ ಯುಗದ ಆರಂಭಕ್ಕೆ ಹೊಸ ಕವಲು ಒಡೆದಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳೆಲ್ಲವೂ ಸಹಿತ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಬಂದಿದೆ. ನೋಡೋಣ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು. ಅದು ಅವರ ಕಚೇರಿ ಸನ್ನಿವೇಶದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅರಸೂರ್ ಅವರ ಪಾತ್ರದಲ್ಲಿ ಶ್ರೀಶೈಲ್ ಮೋದಿ ಹಾಗೂ ವೆಂಕಟರಾಯರ ಪಾತ್ರದಲ್ಲಿ ಶ್ರೀ ಶಿರೋ. ಶ್ರೀ ಡಿ ದೇವರಾಜ ಸರ್ಗೆ ಜಯವಾಗಲಿ, ಶ್ರೀ ಡಿ ದೇವರಾಜ ಸರ್ಗೆ ಜಯವಾಗಲಿ. ರೀ ವೆಂಕಟರಾಯರೇ, ಏನ್ ಮಾಡ್ತಾ ಇದ್ದೀರಿ? ಇನ್ನೊಂದು ಸ್ವಲ್ಪ ಬಿಟ್ಟು ರೀ ವೆಂಕಟರಾಯರೇ, ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ. ನಿಮಗೊಂದು ವಿಷಯ ಹೇಳಬೇಕು. ನನ್ನ ಕಚೇರಿಗೆ ಬರುವ ರಾಜ್ಯದ ಎಲ್ಲಾ ಪತ್ರಗಳನ್ನು ನನ್ನ ಗಮನಕ್ಕೆ ತರಬೇಕು. ತರದೇ ಹೋದ್ರೆ ಗೊತ್ತಲ್ಲ, ನಿಮಗೆ ಸಸ್ಪೆನ್ಷನ್ ಲೆಟರ್ ರೆಡಿ ಇರುತ್ತೆ. ಆಯ್ತು ಸಾಹೇಬ್ರೆ, ಇದೊಂದು ಯಾವುದೋ ಒಂದು ಪತ್ರ ಬಂದಿದೆ ಸಾಹೇಬ್ರೆ. ಜಮಖಂಡಿ ತಾಲೂಕಿನ ಯಾವುದೋ ಒಂದು ಹಳ್ಳಿಯಿಂದ ಎಲ್ಲ ಊರ್ ಜನರ ಸಹಿಯೊಂದಿಗೆ ಮತ್ತು ಮಕ್ಕಳ ಸಹಿ ಇದ್ದಂತೆ ಕಾಣ್ತಿದೆ ಸಾಹೇಬ್ರೆ. ಹೌದಾ? ಹಾಗಾದ್ರೆ ಬನ್ನಿ, ಇಲ್ಲಿ ಬೇಗ ಓದ್ ಬನ್ನಿ. ವೆಂಕಟರಾಯರು ಕೆಲವು ನಿಮಿಷಗಳ ಕಾಲ ಪತ್ರ ಓದುತ್ತಾ,
ಸಾಹೇಬ್ರೆ, ಈ ಪತ್ರ ಓದಿದ್ದಾಯ್ತು. ಈ ಪತ್ರದಲ್ಲಿ ಇರುವುದೇನಂದ್ರೆ, ಜಮೀನ್ದಾರಿ ಪದ್ಧತಿಯಿಂದ ರೈತರು ಮೋಸ ಹೋಗ್ತಾ ಇದ್ದಾರೆ. ಏಣಿ ಪದ್ಧತಿ ನಿರ್ಮೂಲನೆ ಆಗಬೇಕು. ಜೀತ ಪದ್ಧತಿ ಅಂತ ಮಕ್ಕಳ ಜೀವನ ನರಕವಾಗಿದೆ. ಮಲ ಹೊರುವ ಪದ್ಧತಿ ರದ್ದಾಗಬೇಕು. ಗ್ರಾಮೀಣ ಮಕ್ಕಳು ಉನ್ನತ ಶಿಕ್ಷಣದ ಕನಸು ನನಸಾಗಬೇಕು. ಹಿಂದುಳಿದ ವರ್ಗ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಹಿತ ಮುನ್ನಡೆಗೆ ತರಬೇಕೆಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್. ಹೌದಾ? ನಮ್ಮ ರಾಜ್ಯದ ಜನ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ನಮ್ಮ ಮಂತ್ರಿಗಳು ಇಲ್ಲಿ AC ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೇನೋ. ರೀ ವೆಂಕಟರಾಯರೇ, ನಾಳೆನೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿ. ನಾನೀಗ ಜನತಾ ಸಂದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು ಸಾಹೇಬ್ರೆ. ಈಗ ಬಡವರ ಧ್ವನಿ ವಿಧಾನಸಭೆಯ ಮೊಗಸಾಲೆಗೆ ಬಂದಿತು. ಶತಮಾನಗಳಿಂದ ಕಂಡಿದ್ದ ಕನಸು ಕೈಗೂಡುವ ಕಾಲ ಹತ್ತಿರ ಬಂದಿದೆ. ಕನಸಿಗೆ ಹೊಸ ರೂಪ ಸಿಗಬಹುದೇ? ನೋಡೋಣ ಅಲ್ಲಿಯ ರಾಜಕೀಯ ಕೆಸರೆರಚಾಟ, ಪಿತೂರಿಗಳು ಯಾವ ರೀತಿ ಹೊಂಚು ಹಾಕಿ ಕೂತಿವೆ ಅಂತ, ಮತ್ತು ದೇವರಾಜ ಅರಸರು ಅವುಗಳನ್ನು ಯಾವ ರೀತಿ ಎದುರಿಸುತ್ತಾರೆ ಮತ್ತು ಯಾವ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸರು ಕ್ಯಾಬಿನೆಟ್ ಮೀಟಿಂಗ್ ಪ್ರವೇಶಿಸುವ ಸಂದರ್ಭ. ದೇವರಾಜ ಅರಸವರಿಗೆ ವೆಂಕಟರಾಯರೇ, ಆ ಫೈಲ್ ತಗೊಳ್ಳಿ. ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳಿಗೆ ನಮಸ್ಕಾರ. ಇವತ್ತಿನ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಇಲ್ಲಿ ವಿಧಾನಸಭೆಯಲ್ಲಿ ಹಾಯಾಗಿದ್ದೀವಿ. ಆದರೆ ನಮ್ಮ ರಾಜ್ಯದ ಜನರು ತುಂಬಾ ಕಷ್ಟದಲ್ಲಿದ್ದಾರೆ. ಮೊನ್ನೆ ತಾನೇ ಜಮಖಂಡಿ ಎಂಬ ಊರಿನಿಂದ ಒಂದು ಪತ್ರ ಬಂದಿದೆ. ಏನು ಹೇಳಿ ಮುಖ್ಯಮಂತ್ರಿಗಳೇ? ನಮ್ಮ ರಾಜ್ಯಾದ್ಯಂತ ಜಮೀನ್ದಾರರ ಅಟ್ಟಹಾಸ ಹೆಚ್ಚುತ್ತಿದೆ. ರೈತರು, ಕೂಲಿಕಾರರು, ದೀನದಲಿತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಲ್ಲದೆ ಅದೆಷ್ಟೋ ಗ್ರಾಮೀಣ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗುತ್ತಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ನಾನು ಸಮಸ್ಯೆಗಳನ್ನು ಪರಿಹರಿಸಲು ಬಡತನವನ್ನು ನಿವಾರಿಸಬೇಕಾಗಿದೆ. ಇದಕ್ಕಾಗಿ ನಾನು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದು ಉಳುವವನನ್ನೇ ಹೊಲದೊಡೆಯನನ್ನಾಗಿ ಮಾಡುವುದು ಹಾಗೂ ಹಿಂದುಳಿದ ವರ್ಗದ ಜನರನ್ನ ಮುನ್ನಡೆಗೆ ತರಲು ಆಯೋಗವನ್ನು ರಚಿಸಬೇಕೆಂಬ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಇದೇನು ಮುಖ್ಯಮಂತ್ರಿಗಳೇ, ಇದರ ಪರಿಣಾಮ ಮುಂದಿನ ಚುನಾವಣೆಗಳು ಏನಾಗುತ್ತದೆ ಎಂಬ ನಿಮಗೆ ಅರಿವಿದೆ. ಇದಕ್ಕೆ ಜಮೀನುದಾರರು ಇದಕ್ಕೆ ಒಪ್ಪುವುದಿಲ್ಲ, ಇದಕ್ಕೆ ನಮಗೆ ಧಿಕ್ಕಾರ, ಇದಕ್ಕೆ ನಮಗೆ ಸಮ್ಮತಿಸುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ನಮಗೆ ಬಹಿಷ್ಕಾರ ಇರುತ್ತದೆ. ರೀ ಸಚಿವರೇ, ಸುಮ್ಮನೆ ನೀವೆಲ್ಲ ಮೇಲ್ವರ್ಗದವರು ಕೆಳವರ್ಗದವರನ್ನ ಹೀಗೆ ತುಳಿತಾನೇ ಇದ್ದೀರಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಂತ ಈ ಒಂದು ನಿರ್ಧಾರ ಒಳ್ಳೆಯದಿದೆ. ಇಲ್ಲಿ ರಾಜ್ಯದಲ್ಲಿ ನಮ್ಮ ಬಡವರು, ಕೂಲಿಕಾರರು, ರೈತರು ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇವರಿಗೆಲ್ಲ ಒಂದು ಬದುಕಿನಲ್ಲಿ ಬದುಕಬೇಕಂತೇಳಿ ಒಂದು ಹೊಸ ಆಶಾಕಿರನ್ನ ಹುಟ್ಟಬೇಕಂದ್ರೆ ಇವರ ಒಂದು ನಿರ್ಧಾರ ಒಳ್ಳೆಯದು. ಮುಂದೆ ಮತ್ತೆ ಅಹಿಂದ ವರ್ಗವನ್ನೇ ನಾವು ಒಂದು ಸೃಷ್ಟಿ ಮಾಡಿದಂಗೆ ಆಗುತ್ತೆ. ಮುಂದೆ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಯಶಸ್ವಿ ಆದಂಗೆ ಆಗುತ್ತೆ. ಇದೆಲ್ಲಕ್ಕೂ ನಮ್ಮ ಒಪ್ಪಿಗೆ ಇದೆ ಅಂತ ನೀವೆಲ್ಲ ಏನಂತೀರಿ? ಹೌದು, ನಮ್ಮೆಲ್ಲರ ಒಪ್ಪಿಗೆ ಇದೆ. ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನ ಮನಗಂಡು ನಾನು ಈಗ LG ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. LG ಹಾವನೂರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಯನ್ನ ಎಲ್ಲ ರಾಜ್ಯಾದ್ಯಂತ ಸಂಚರಿಸಿ ಅವರ ಏನು ಕಷ್ಟ ಸುಖಗಳೇನಿದಾವ ಅವುಗಳನ್ನ ಅಧ್ಯಯನ ಮಾಡಿ ಒಂದು ಸೂಕ್ತ ವರದಿಯನ್ನ ಸಲ್ಲಿಸಲು ಅವರಿಗೆ ಸೂಚಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ದೇವರಾಜ ಅರಸು ಅವರ ಈ ದಿಟ್ಟ ನಿರ್ಧಾರದಿಂದ ಹಾವೂರ್ ಅವರ ಅಧ್ಯಕ್ಷತೆ ಆಯೋಗವು ರಚನೆಯಾಯಿತು
ಮತ್ತು ರಾಜ್ಯಾದ್ಯಂತ ಸಂಚರಿಸಿ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಹಿಂದುಳಿದ ವರ್ಗಗಳನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸುಧಾರಿಸಲು ಹಲವು ಶಿಫಾರಸುಗಳನ್ನು ಮಾಡಿತು. ಆ ಶಿಫಾರಸುಗಳು ಯಾವ ರೀತಿ ಜನರ ಬಾಳಲ್ಲಿ ಹೊಸ ಬೆಳಕನ್ನು ತಂದಿತು ಎಂಬುದನ್ನು ಈ ಊರ ಸನ್ನಿವೇಶದಲ್ಲಿ ನೋಡೋಣ. ಬಡ ರೈತ ಕಲ್ಲಪ್ಪನ ಮಗಳ ಮದುವೆಗಾಗಿ ಹೊಸ ಮನೆತನದ ಹುಡುಕಾಟದಲ್ಲಿ. ಬರ್ರಿ ಬೀಗ್ರ, ನಮಸ್ಕಾರ ರೀ. ಬರ್ರಿ ಬರ್ರಿ ಬರ್ರಿ. ಲೇ ಮಂಜ, ನೀರು ತಂದು ಕೊಡು, ಬೀಗ್ರು ಬಂದಾರು. ಎಲ್ಲಿ ಒಳಗೆ ಚೆನ್ನಿ? ಚೆನ್ನಿ ಸ್ವಲ್ಪ ಜಲ್ದಿ ಬಾ, ಚಾ ನೋಡಕ್ ಬಂದ ಬೀಗ್ರ ಮುಂದಿಡ. ಬೀಗ್ರ ಮಗಳು ನೋಡಕ್ ಬಂದಾರ, ಬಾ ಹೊರ ಬಂದಿಟ್ಟ. ಏನ್ಪಾ ಕಲಪಣ, ಏನೋ ವಿಶೇಷ ಐತಲ್ಲ, ಮೇಳ ಜೋರ್ ಕುಡ್ಸಿರಿ. ಬರ್ರಿ ಮಾಸ್ತರ, ನಮ್ಮ ಮಗಳ ಭಾಗ್ಯ ನೋಡಾಕ ಪೌನ್ಯಾರ್ ಬಂದಾರ್ರಿ. ನಮ್ಮಂತ ಬಡವ್ರಿಗೆ ಏನೈತ್ರಿ, ಲಗ್ನ ಮಾಡಿ ಒಂದು ಕೊಟ್ಟು ಬಿಟ್ರಿ ಅಂದ್ರೆ ತಲೆ ಮೇಲೆ ಭಾರನ ಇಳಿಸ್ಕೊಂಡಾಗ ಆತಲ್ಲನ್ರಿ ಸರ. ಅದಕ್ಕ ನಮ್ಮ ಭಾಗ್ಯ ನೋಡಾಕ್ ಬಂದಾರ್ರಿ ಪೌನ್ಯಾರು. ಭಾಗ್ಯ ಎಷ್ಟು ಶಣೆ ಅದ, ಆಕಿಗೆ ಎಷ್ಟು ಸಣ್ಣ ವಯಸ್ಸಿನಾಗ ಲಗ್ನ ಮಾಡಿ ಏನ್ ಮಾಡಾವಿಲಿ? ಆಕಿ ಮುಂದೆ ಸಾಹಿತ್ಯ ಆಕಿ ಅಂತ. ಅದಕ್ಕೆ ನಾವು ನೀವು ಕೂಡಿ ಆಕಿಗೆ ಕಲ್ಸೋನು. ಇದೇನ್ ಹೇಳಕತ್ರಿ ಸರ? ಅದೆಲ್ಲ ನಮ್ಮಿಂದ ಹೆಂಗ್ ಸಾಕಾಕತಿ? ಸುಮ್ ಬಂದರಿ ಪೌನ್ಯಾರ ಜೋಡಿ ಕೂಡಿ ಚಾ ಕುಡಿದು ಹೋಗ್ರಿ. ಸುಮ್ಮ ಇಲ್ಲದೆಲ್ಲ ಹೇಳಿ ನಮ್ ತಲೆಯಾಗ ಹಾಕ್ಬೇಡ್ರಿ ಸರ. ಅದೆಲ್ಲ ನಮ್ಗೆ ಆಗುದಲ್ಲ, ಹೋಗುದಲ್ಲ. ಕಲ್ಲಪ್ಪಣ್ಣ, ಸಿಟ್ಟಿಗೆ ಬರ್ಬೇಡ. ಈಗ ಕಾಲ ಬದಲಾಗೈತಿ. ದೇವರಾಜ ಅರಸವರು ಮುಖ್ಯಮಂತ್ರಿ ಆದ ನಂತರ ಹಲವಾರು ಸುಧಾರಣೆಗಳನ್ನು ತಂದಾರ. ಭಾಗ್ಯ ಬಾರ ಮೇಲೆ ನೋಡು, ನಾಳೆ ನಾವು ಜಮಖಂಡಿಗೆ ಹೋಗೋಣ. ಜಮಖಂಡಿಗೆ ಹೋಗಿ నేను PU ಕಾಲೇಜಿನಾಗ ಅಡ್ಮಿಷನ್ ಮಾಡ್ತೇನೆ. ನಿನ್ನೆ ಬಾಗಲಕೋಟೆಗೆ ಹೋದಾಗ ಹಿಂದುಳಿದ ಅಧಿಕಾರಿಗಳಂತ ತುಂಬೂರ್ಮಠ ಸಾಹೇಬರಿಗೆ ಭೇಟಿಯಾಗಿ ಹಿಂದುಳಿದ ವರ್ಗಗಳ ಯೋಜನೆಗಳ ಬಗ್ಗೆ ದೇವರಾಜ ಅರಸರು ಕೈಗೊಂಡ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳ್ಯಾರ. ನಿನ್ನ ವಸತಿ ಸಲುವಾಗಿ ಜಮಖಂಡಿ ತಾಲೂಕಿನ ಸಂಡಿ ಸಾಹೇಬರಿಗೆ ಮಾತಾಡ್ಯಾರ. ಜಮಖಂಡಿ ತಾಲೂಕಿನಾಗ ಒಳ್ಳೊಳ್ಳೆ ಹಾಸ್ಟೆಲ್ಗಳದ. ನಾಳೆ ಕುಂಜನೂರು ರೋಡ್ನಾಗ ಚಲೋ ಹಾಸ್ಟೆಲ್ ಅದ, ನೀನು ಹೋಗಿ ಅಡ್ಮಿಷನ್ ಮಾಡ್ತೀನಿ. ನೀನು ಚೆನ್ನಾಗಿ ಕಲಿತು ಸಾಹಿತ್ಯ ಆಗ್ಬೇಕು. ಆಯ್ತ್ರಿ ಸರ್, ಥ್ಯಾಂಕ್ಸ್ ಸರ್. ಕಲಬಣ ನೋಡ, ವರ ಏನ್ ಮಾಡ್ತಾನಲ್ಲಿ? ಅವಂದ ಡಿಗ್ರಿ ಮುಗದತ್ರಿ ಸರ. ಮುಂದ ಕಲಿಯೋದು ಶಕ್ತಿ ಇರ್ಲಾರಕ ಅವ್ ಹಂಗ ರೈತಾಕಿ ಮಾಡಾಕತ್ತೇನ್ರಿ ಸರ. ಬಾ ತಮ್ಮ, ಏನ್ ಮಾಡತ್ತಿ? ನಮಸ್ಕಾರ ಗುರುಗಳ, ನನ್ನ ಹೆಸರು ಪವನ್ ಕುಮಾರ್ ರೀ. ನಾನು ಜಸ್ಟ್ ಡಿಗ್ರಿ ಮುಗಿಸೀನಿ. ಇನ್ನು ನಾನು ಮುಂದೆ BEd ಮಾಡಿ ಕೆಸಿಂದ ಒಳ್ಳೆ ವಾರ್ಡನ್ ಆಗ್ಬೇಕಂತ ಆಸೆ ಅದ. ಯಾಕಪ್ಪ ಅಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರುವಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ವಸತಿ ವ್ಯವಸ್ಥೆ ಕಲ್ಪಿಸುವ ಕನಸು ನಂದೈತಿ. ಬೇಷ್ ಬೇಷ್. ನೋಡು, ನೀ BEd ಮಾಡ್ಬೇಕಂತೀನಿ. ನಾಳೆ ನೀನು ಸರ್ಕಾರಿ BEd ಕಾಲೇಜ್ ಜಮಖಂಡ್ಯಾಗ ಅಡ್ಮಿಷನ್ ಮಾಡು. ನಿನಗೆ ತೊಂದರೆ ಇರತ್ತಲ್ಲತ್ತೀನಿ. ದೇವರಾಜ ಅರಸವರು ನಿನ್ನಂಥ ವಿದ್ಯಾರ್ಥಿಗಳ ಸಲುವಾಗಿ ಸ್ಟೈಪಂಡ್ ಯೋಜನೆ ಮಾಡ, ವಿದ್ಯಾರ್ಥಿ ವೇತನವನ್ನು ಪ್ರಾರಂಭಿಸ್ಯಾರ. ಅದಕ್ಕೆ ಅದರ ಎಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಒಳ್ಳೆ ಏನೈತಿ ವಾರ್ಡನ್. ಹೌದ್ರಿ, ಇದು ಗೊತ್ತಿದ್ದಿಲ್ರಿ ನನಗೆ. ನಾನು ನಾಳೆ BEd ಅಡ್ಮಿಷನ್ ಮಾಡಿ ಬಿಡ್ತೇನೆ ರೀ. ಥ್ಯಾಂಕ್ಸ್ ರೀ. ನೀವು ವಾರ್ಡನ್ ಆದ ನಂತರ ನಿನ್ನ ಭಾಗ್ಯನ ಲಗ್ನ ಮಾಡೋದು ನಾನು ಜವಾಬ್ದಾರಿ. ಕಲಬಣ ಹೇಳ್ರಿ ಮಾಸ್ತರ, ಹೇಳ್ರಿ. ಈ ದಿನ ನೀನು ಏನು ಜಮೀನ್ದಾರರಲ್ಲಿ ಕೆಲಸ ಮಾಡಿದಲ್ಲ, ಆ ಜಮೀನು ಏನೈತಿ ನಿನ್ನ ಹೆಸರಿಗೆ ಆಗ್ತೈತಿ. ನಾಳೆ ತಗೋಬೇಡ, ಜಮಖಂಡಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಆ ಹೊಲ ಏನೈತಿ ನಿನ್ನ ಹೆಸರಲ್ಲೇ ಮಾಡ್ಕೊ. ಇದು ಹೆಂಗಾಕತ್ರಿ ಮಾಸ್ತರ? ಅವ ಬಸಪ್ಪ ಜಮೀನ್ದಾರ ಸುಮ್ ಬಿಡ್ತಾನನ್ರಿ, ಜಿಲ್ಲೆಗೆ ಮಿಕ್ಕ್ಯಾನ್ರಿ ಅವ. ಅವ್ನು ನಮ್ಮನ್ನು ಸುಮ್ಮನೆ ಬಿಡ್ತಾನನ್ರಿ, ಯಾರಿಗಾರ ಹಚ್ಚಿ ಏನ್ರ ಕಡಿಸಿ ಹಿಡಿದು ಹೋದಾನ್ರಿ ಸರ. ಅಂಜಬೇಡ ಕಲಪ, ಅಂಜಬೇಡ. ದೇವರಾಜ ಅರಸವರು ಇದನ್ನು ಮನಗಂಡೆ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು ಸೂಚನೆಗಳನ್ನು ನೀಡ್ಯಾರ. ಯಾರು ಇಲ್ಲಿಯವರೆಗೆ ಜಮೀನ್ದಾರ ಹೊಲದಲ್ಲಿ ದುಡಿದಾರ ಆ ಜಮೀನು ಏನೈತಿ ಅವ್ರದೇ ಆಗ್ತದೆ. ನೀನೇನೋ ಅಂಜಾಕ್ ಹೋಗ್ಬೇಡ. ಇದಕ್ಕೆ ವಿಶೇಷವಾಗಿ ನ್ಯಾಯಾಲಯಗಳನ್ನು ಪ್ರಾರಂಭಿಸ್ಯಾರ. ಅದಕ್ಕೆ ನಾಳೆ ಹೋಗಿ ತಹಶೀಲ್ದಾರ್ ಆಫೀಸ್ನಾಗ ಹೋಗಿ ನೀ ಏನ್ ಮಾಡ್ಬೇಕು, ಜಮೀನು ನಿನ್ನ ಹೆಸರಲ್ಲಿ ಮಾಡ್ಬೇಕು.
ಆಯ್ತ್ರಿ ಮಾಸ್ತರ, ನೀವು ಹೇಳಿದಂಗ ಮಾಡ್ತೇನೆ. ಹೌದು ಸರ್, ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದಾನ. ಮಲ್ಲಣ್ಣ ಬಾಯಿ ಮಲ್ಲಣ್ಣ ನೋಡು, ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಯಾರ. ನಾಳೆಯಿಂದ ಜಮೀನ್ದಾರ್ ಮನೆಗೆ ಹೋಗಕ್ ಹೋಗ್ಬೇಡ, ಸಾಲಿಗೆ ಹೋಗು, ಶಾಣೆ ಆಗು. ಏನ ಆಯ್ತ್ರವ ಹೋಗ್ತೇನ್ರಿ. ಬಾಯ್ ಈಗ ನಾಳೆಯಿಂದ ಮಲ್ಲ ಬರೋ ಪದ್ಧತಿಯನ್ನು ಬಿಟ್ಬಿಡು. ಈಗ ದೇವರಾಜ ಅರಸರು ಏನ್ ಮಾಡಿದಾರ, ಕೂಲಿಗಾಗಿ ಕಾಳು ಎಂಬ ಯೋಜನೆ ಅಂತಂದ್ರೆ ನೋಡ್ಕೊಂಡು ಹೋಗು. ನೋಡ್ರಿಪ್ಪ, ಅಜ್ಜಬಾರಿ, ಈಗ ನಮ್ಮ ಊರಾಗಿನ ಇರುವಂತ ಎಲ್ಲಾ ವೃದ್ಧರಿಗೆ ವೃದ್ಧಾಪ್ಯ ವೇತನವನ್ನ ಜಾರಿ ಮಾಡ್ಯಾರ. ನಿಮ್ಗ ಯಾವ ಬೇಕಲ್ಲ ಆ ದವಾಖಾನಿಗೆ ಹೋಗಿ ನೀವ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬಹುದು. ಮತ್ತೆ ಯಾರ ಮುಂದೆನೂ ಕೈ ಚಾಚಂಗಿಲ್ಲ ದುಡ್ಡಿಗಾಗಿ. ಆಯ್ತು ಮೇಡಮ್, ಈ ವಿಷಯ ಕೇಳಿದ್ರೆ ಭಾಳ ಸಂತೋಷ ಆಗೈತ್ರಿ. ನಮ್ಮಂತ ವಯೋವೃದ್ಧರ ಜೀವನ ನಡೆಸ್ಬೇಕು ಭಾಳ ಕಷ್ಟ ಆಗೈತ್ರಿ. ಇದರಿಂದ ನಮಗೆ ಭಾಳಷ್ಟು ಅನುಕೂಲ ಆಗೈತ್ರಿ. ಸದ್ಯ ಹೋಗಿ ಓಣ್ಯಾಗ ಎಲ್ಲರಿಗೂ ನನ್ನಂತ ವಯಸ್ಕರಿಗೆ ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲದೆ ಅಂಗವಿಕಲರಿಗೂ ಸಹ ವೇತನ ಭತ್ಯೆ ನೀಡಿದ್ದಾರೆ. ಬೆಳೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದ್ದಾರೆ. ನಾಳೆಯಿಂದ ನಾಳೆ ತಹಶೀಲ್ದಾರ್ ಆಫೀಸಿಗೆ ನಿಮ್ಮಂಥ ಅಂಗವಿಕಲರಿಗೆ ವಿಶೇಷ ಏನಂತ ಯೋಜನೆಯನ್ನು ತಂದಾರೆ. ನೀನು ಅಂಗವಿಕಲರಿಂದ ಭತ್ಯೆಯನ್ನು ಕೊಡ್ತಾರೆ, ಇದನ್ನ ಮಾಡಿ. ಪುಣ್ಯಾತ್ರಿಪ ಅವರಿಗೆ ಕೋಟ್ಯಾನು ಕೋಟಿ ಪುಣ್ಯಾತ್ರಿಗಳು. ದೇವರಾಜ ಅರಸು ಅವರು ಇಷ್ಟೇ ಅಲ್ಲದೆ ಬಡ ಕುಟುಂಬಗಳ ಭಾಗ್ಯ ಜ್ಯೋತಿಯನ್ನು ಕಳಿಸಿದ್ದಾರೆ ಮತ್ತು ಹಲವಾರು ಯೋಜನೆಗಳು ತಂದು ಹಿಂದುಳಿದ ವರ್ಗಗಳನ್ನು ಕೈ ಎತ್ತಿಡಿದರು. ಅಂತ ದೇವರಾಜ ಅರಸು ಅವರನ್ನ ಎಲ್ಲರೂ ಕೂಡಿ ಕೈ ಬಲಪಡಿಸೋಣ. ಬನ್ನಿ. ದೇವರಾಜ ಅರಸು ಅವರಿಗೆ ಜಯವಾಗಲಿ. ದೇವರಾಜ ಅರಸು ಅವರಿಗೆ, ಅಕ್ಷರದ ಸುನೀಗಿಸಿದ ದೇವರಾಜ ಅರಸು ಅವರಿಗೆ, ಉಳುವವರನ್ನ ಭೂ ಒಡೆಯರನ್ನಾಗಿ ಮಾಡಿದ ದೇವರಾಜ ಅರಸು ಅವರಿಗೆ, ಹಿಂದುಳಿದ ಪರಿಕಾರ ದೇವರಾಜ ಅರಸು ಅವರಿಗೆ ಜೈ.